ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಪುನರ್ ಮನನ ಮಾಡುವ ಅನಿವಾರ್ಯತೆ ನಮಗೆ ಇದೆ ಎಂದು ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಭಾರತವು ಬಲಿಷ್ಠ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಕನಸು. ಮಹಾತ್ಮ ಗಾಂಧಿಯ ಕನಸಿನ ಭಾರತ ನನಸಾಗಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಪ್ರತಿಪಾದಿಸುವ ಮೂಲಭೂತ ತತ್ವಗಳೊಂದಿಗೆ ಮುಂದೆ ಸಾಗಬೇಕಾಗ್ತದೆ. ಗಾಂಧಿ ತತ್ವ ಆದರ್ಶಗಳನ್ನು ಬದಿಗಿರಿಸಿ ನಾವು ಸುದೃಢ ಭಾರತ ನಿರ್ಮಾಣ ಮಾಡಲು ಎಂದಿಗೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದಕ್ಕೆ ಅನುಗುಣವಾಗಿ ನಡೆದು ನಮ್ಮ ಬದ್ಧತೆಯನ್ನು ದೇಶ ಪ್ರೇಮವನ್ನು ತೋರಿಸಿಕೊಳ್ಳಬೇಕಾಗುವಂತಹ ಇವತ್ತು ಕಾಲಘಟ್ಟ ನಾವಿವತ್ತು ಇದ್ದೇವೆ. ಇಂದಿನ ಮಹತ್ವದ ಕಾರಣಗಳು ಬಹುಶಃ ಇವತ್ತು ದೇಶ ಅಂತ ನಡೆದು ಸಂವಿಧಾನ ಆಶಯಗಳು ಗಾಂಧಿ ತತ್ವ ಆದರ್ಶಗಳು ಮಹತ್ವ ಜನಜಾಗೃತಿ ಮೂಡಿಸುವಂತ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಬಹುಶಃ ನಮ್ಗೆ ಇವತ್ತೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಮಹಾತ್ಮ ಗಾಂಧೀಜಿಯರ ಹಲವಾರು ವ್ಯಕ್ತಿತ್ವದ ಗುಣಗಳು ಏನಿದೆ ಅದೆಲ್ಲವೂ ಕೂಡ ಜನಸಾಮಾನ್ಯ ಮೈಗೂಡಿಸಿಕೊಂಡು ಹೋಗುವುದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿತ್ವದಲ್ಲಿ ಕೆಲವೊಂದು ಯಾವ್ದಂತ ಹೇಳಿದ್ರೆ ಬಹುಶಃ ಸಮಾಜ ಅತ್ಯಂತ ಕಟ್ಟಕಡೆಯ ಜನರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂತ ಅತ್ಯಂತ ದೊಡ್ಡ ಮನೋಭಾವ ಇತ್ತು. ಏಕತೆ ಮತ್ತು ಸೋದರತೆಗೆ ವಿಶೇಷವಾದ ಒಂದು ಅವರ ಚಾಲನೆ ಇತ್ತು. ಯಾವುದೇ ಒಂದು ಪ್ರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಇವತ್ತು ಎಲ್ಲಾ ಜಾತಿ ಎಲ್ಲಾ ಮತ್ತೆಲ್ಲ ವರ್ಗ ಒಗ್ಗೂಡಿಸಿಕೊಂಡು ಭಾರತಕ್ಕೆ ದೊಡ್ಡ ಆಸ್ತಿ ಸಂಪತ್ತಾಗಿ ಪರಿವರ್ತನೆ ಮಾಡಿದ ಒಳ್ಳೆ ವಿಚಾರ ಇವತ್ತಿದೆ. ಬಹುಶಃ ದ್ವೇಷದಿಂದ ನಮ್ಮ ಮಕ್ಕಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಇಡೀ ವಿಶ್ವವನ್ನು ಗೆಲ್ಲುವಂತ ದೊಡ್ಡ ಮಟ್ಟದ ಸಂದೇಶವೇ ಅದು ಮಹಾತ್ಮ ಗಾಂಧೀಜಿಯ ಸಂದೇಶ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ಇಂಥ ಹಲವಾರು ವಿಚಾರಗಳು ನಮ್ಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದ್ದಕ್ಕೆ ನನಗಿಂತ ಜಾಸ್ತಿ ಬಲ್ಲ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರವೇ. ಬಹುಶಃ ನಾವೆಲ್ಲರೂ ಹೇಳುವ ಹಾಗೆ ಬಹುಶಃ ನಮ್ಗೆಲ್ಲರಿಗೂ ಕೂಡ ತಿಳಿದುಕೊಟ್ಟ ಹಾಗೆ ಮಹಾತ್ಮ ಗಾಂಧಿ ದೊಡ್ಡ ಕನಸು ಯಾವ್ದಂತ ಹೇಳಿದ್ರೆ ರಾಮರಾಜ ಆಗ್ಬೇಕೆಂಬ ದೊಡ್ಡ ಮಟ್ಟದ ಕನಸಿದೆ. ಅದಕ್ಕೆ ನಮ್ಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಅದು ಮುಂದಾಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಗ್ರಾಮರಾಜ್ಯ ಅಂತ ಹೇಳಿದ್ರೆ ಅದು ಇಲ್ಲಿ ಧರ್ಮದ ಗಲಾಟೆ ಮಾಡಿ ಅಂತ ಎಲ್ಲಿ ಕೂಡ ಅವ್ರು ಹೇಳಿಲ್ಲ. ಅವ್ರು ಹೇಳಿದ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಬಹುಶಃ ತಂದೆಯ ತಾಯಿಯ ಒಂದು ಮಾತಿಗಾಗಿಗೋಸ್ಕರ ಇವತ್ತನ್ನ ಅಧಿಕಾರ ಬಿಟ್ಟಂತ ರಾಮನಂತ ಮಗ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗ್ತದೆ. ಅಣ್ಣ ಇವತ್ತು ಕಾಡಿಗೆ ಹೋದ ಸಂದರ್ಭದಲ್ಲಿ ತಮ್ಮೆಲ್ಲ ತ್ಯಾಗವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ಅಣ್ಣನ ಜೊತೆ ಹೋದಂತ ಲಕ್ಷ್ಮಣಂತ ಸಹೋದರ ಪ್ರತಿಯೊಂದು ಮನೆಯಲ್ಲೂ ಬೇಕಾಗ್ತದೆ. ಬಹುಶಃ ಗಂಡ ಇವತ್ತು ಕಾಡಿಗೆ ಹೋಗೋ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಸವಲತ್ತನ್ನು ಬಿಟ್ಟು ಗಂಡನ ಜೊತೆ ಕಾಡಿಗೆ ಒಂದು ಸೀತೆ ಅಂತ ಇವತ್ತು ಪತ್ನಿ ಇವತ್ತು ಪ್ರತಿಯೊಂದಲ್ಲಿ ಇವತ್ತು ಮನೆಯಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಅನಾವಶ್ಯ ಭರತ ಇವತ್ತು ಬಹುಶಃ ಅನ್ನ ಒಪ್ಪದಿದ್ರು ಕೂಡ ಆ ಅಣ್ಣನ ಪಾದವನ್ನು ಇಟ್ಟುಕೊಂಡು ಆಡಳಿತ ನಡೆಸಂದ ಭರತನಂತ ಸಹೋದರನು ಬಹುಶಃ ಇರುವಂತ ಅವಕಾಶ ಇದೆಲ್ಲವೂ ಕೂಡ ಗ್ರಾಮರಾಜ ಪರಿಕಲ್ಪನೆ ಅಂತ ನಾವು ಆಲೋಚನೆ ಮಾಡಬೇಕು. ಅದರಿಂದ ಸುಭಿಕ್ಷವಾದ ಆ ಒಂದು ಸಂಸ್ಕೃತಿಯ ಮುಖಾಂತರ ಸುಭಿಕ್ಷವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ಬಹುಶಃ ಮುಖ್ಯ ಗುರಿ ಆಗುವುದು ಮತ್ತು ಮುಖ್ಯ ಗುರಿ ಅದು ಬಹುಶಃ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿ ಮುಖ್ಯ ಕನಸಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ನಮ್ಗೆಲ್ಲರಿಗೂ ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಬಹುಶಃ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ACC ಅಧ್ಯಕ್ಷರು ಇದೆಲ್ಲ ನಮ್ಮ ಗಣ್ಯ ಅತಿಥಿಗಳ ವಿಶೇಷವಾದ ನನ್ನ ಕತೆಗೆ ನಾನು ಸಲ್ಲಿಸಿಕೊಂಡು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಗೆ ಅತ್ಯಂತ ಗೌರವ ಇರುವಂತಹ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಅತ್ಯಂತ ಮೆರುಗು ಇವತ್ತು ಕೊಟ್ಟಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ I wholeheartedly welcome you for this program. I like to say you are the symbol of Nari Shakti, not only for Karnataka, India, to the entire globe. So wish you all a bright and colorful future, madam. So